ಡಾಕ್ಟರ್ ರಾಜ್ಕುಮಾರ್, ಡಾಕ್ಟರ್ ವಿಷ್ಣುವರ್ಧನ್ ಇವರಿಬ್ಬರು ಗಂಧದ ಗುಡಿ ಮೂವಿಲಿ ಇಬ್ಬರು ಜೊತೆಲಿ ವರ್ಕ್ ಮಾಡಿದ್ರು. ಇದಾದಮೇಲೆ ಕೆಲವೊಂದು ಕಾಂಟ್ರವರ್ಸಿ ಕೂಡ ಆಗಿತ್ತು. ಇದು ಒಂದು ಕಾಂಟ್ರವರ್ಸಿಯಿಂದ ಏನೇನಾಗಿತ್ತು ಅಂದರೆ ಫ್ಯಾನ್ಸ್ ವಾರ್ ಕ್ರಿಯೇಟ್ ಆಯಿತು. ಮತ್ತು ಇನ್ನೂ ಕೆಲವೊಂದು ಗಾಸಿಪ್ಸ್ ಕೂಡ ಆಗಿತ್ತು. ಅವರಿಬ್ಬರಿಗೂ ಆಗಲ್ಲ, ರಾಜ್ಕುಮಾರ್ ಅವರು ಆ ರೀತಿ ಮಾಡಿದ್ರು, ಇದೇ ಥರ ಏನೇನೋ ಸುಳ್ಳು ಸುದ್ದಿಗಳೆಲ್ಲ ಹಬ್ಬಿಸಿದ್ರು. ಮತ್ತು ಎಲ್ರಿಗೂ ಗೊತ್ತಿರೋ ವಿಷಯ ಏನಂದರೆ ಡಾಕ್ಟರ್ ರಾಜ್ಕುಮಾರ್ ಆಗಲಿ ಇಲ್ಲ ಅವ್ರ ಮಕ್ಕಳಾಗಲಿ ಯಾವುದಕ್ಕೂ ರಿಯಾಕ್ಟ್ ಮಾಡಲ್ಲ, ಅವ್ರ ತಲೆನೂ ಕೆಡಿಸ್ಕೊಳಲ್ಲ. ಆದರೆ ರಿಯಾಲಿಟಿ ಏನಂದರೆ ಡಾಕ್ಟರ್ ರಾಜ್ಕುಮಾರ್ ಮತ್ತು ಡಾಕ್ಟರ್ ವಿಷ್ಣುವರ್ಧನ್ ಇವರಿಬ್ಬರ ಮಧ್ಯೆ ಯಾವ ರೀತಿ ರಿಲೇಷನ್ಶಿಪ್ ಇತ್ತು ಅಂದರೆ ತುಂಬ ಫಂಕ್ಷನ್ಗಳಲ್ಲಿ ಇಬ್ಬರ ಜೊತೆ ಕಾಣಿಸ್ಕೊಳೋರು. ಮತ್ತು ವಿಷ್ಣುವರ್ಧನ್ ಅವರು ಕೆಲವೊಂದು ಇಂಟರ್ವ್ಯೂದಲ್ಲಿ ಹೇಳ್ಕೊಂಡಿದ್ದಾರೆ ಅವ್ರಿಗೆ ಡಾಕ್ಟರ್ ರಾಜ್ಕುಮಾರ್ ಅವ್ರ ಮೇಲೆ ಎಷ್ಟು ರೆಸ್ಪೆಕ್ಟ್ ಇತ್ತು. ವಿಷ್ಣುವರ್ಧನ್ ಅವ್ರ ಮೂವಿ ನೋಡಿ ಡಾಕ್ಟರ್ ರಾಜ್ಕುಮಾರ್ ಅವರು ಎಷ್ಟು ಸಂತೋಷ ಪಡ್ತಿದ್ರು. ವಿಷ್ಣುವರ್ಧನ್ ಮತ್ತು ಶಿವರಾಜ್ಕುಮಾರ್ ಇವರಿಬ್ರು ನಡುವೆ ಇದ್ದಿದ್ದ ಬಾಂಡಿಂಗು. ಆದರೆ ಯಾರಿಗೂ ಇದ್ರ ಬಗ್ಗೆ ಗೊತ್ತಿಲ್ಲ. ಎಲ್ಲರೂ ಮೈಂಡ್ ಸೆಟ್ಟು ಇಂಟೆನ್ಷನ್ ಯಾವ ರೀತಿ ಇತ್ತು ಅಂದರೆ ಇವರಿಬ್ರಿಗೂ ಆಗಲ್ಲ, ಇವರಿಬ್ರು ಎಲ್ಲೂ ಸೇರಲ್ಲ, ಕಣ್ಣಲ್ಲಿ ನೋಡಿರೋ ಥರ ಅವ್ರಿಗೆ ಇಷ್ಟ ಬಂದಂಗೆ ಅವ್ರು ಮಾತಾಡ್ಕೊತಿದ್ರು. ವಿಷ್ಣುವರ್ಧನ್ ಅವ್ರ ಸ್ಮಾರಕ ಈ ಕಾಂಟ್ರವರ್ಸಿದಲ್ಲೂ ದೊಡ್ಡ ಮನೆ ಅವ್ರ ಹೆಸರು ಕೇಳಿಬಂದಿತ್ತು. ಆದರೆ ಅವರು ಯಾವುದಕ್ಕೂ ರಿಯಾಕ್ಟ್ ಮಾಡಿಲ್ಲ. ಈಗ ನಿಜ ಏನು ಅಂತ ತಾನಾಗಿ ತಾನೇ ಹೊರಗೆ ಬಂತು. ಇವರಿಬ್ರು ಗಂಧದ ಗುಡಿ ಸಿನಿಮಾದಲ್ಲಿ ಜೊತೆಗೆ ವರ್ಕ್ ಮಾಡಿದ್ರು ಅಂತ ಮಾತ್ರ ಎಲ್ರಿಗೂ ಗೊತ್ತು. ಅದನ್ನ ಬಿಟ್ಟು ಇನ್ನೂ ಕೆಲವು ಸಿನಿಮಾಗಳಲ್ಲಿ ಇಬ್ಬರು ಜೊತೆಗೆ ವರ್ಕ್ ಮಾಡಿದ್ದಾರೆ. ನಮಗೆಲ್ಲ ಗೊತ್ತು ಡಾಕ್ಟರ್ ರಾಜ್ಕುಮಾರ್ ಅವರು ತುಂಬ ಸಾಂಗ್ಸ್ ಆಡಿದ್ದಾರೆ. ಅವ್ರ ಸಿಂಗಿಂಗ್ಗೆ ಅವ್ರಿಗೆ ರಾಷ್ಟ್ರ ಪ್ರಶಸ್ತಿ ಕೂಡ ಬಂದಿದೆ. ಅವರು ಬರೀ ಆ್ಯಕ್ಟಿಂಗಲ್ಲಿ ಮಾತ್ರ ಫೇಮಸ್ ಇದ್ದಿಲ್ಲ, ಸಿಂಗಿಂಗಲ್ಲೂ ತುಂಬ ಫೇಮಸ್ ಇದ್ದರು. ಇವರು ಬರೀ ಇವ್ರ ಸಿನಿಮಾಗೆ ಮಾತ್ರ ಹಾಡುಗಳು ಆಡ್ತಿರ್ಲಿಲ್ಲ, ಬೇರೆಯವ್ರ ಸಿನಿಮಾಗಳಲ್ಲೆಲ್ಲ ತುಂಬಾ ಹಾಡುಗಳೆಲ್ಲ ಆಡಿದ್ದಾರೆ. ಅದೇ ರೀತಿ ವಿಷ್ಣುವರ್ಧನ್ ಅವ್ರ ಸಿನಿಮಾದಲ್ಲೂ ಇವರು ಹಾಡು ಆಡಿದ್ದಾರೆ. ಇವತ್ತು ನಾನು ಈ ವಿಡಿಯೋದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ವಿಷ್ಣುವರ್ಧನ್ ಅವರು ಯಾವೆಲ್ಲ ಸಿನಿಮಾಗಳಿಗೆ ಹಾಡಾಡಿದ್ದಾರೆ ಅಂತ ತಿಳಿಸ್ಕೊಡ್ತೀನಿ. ಅದಕ್ಕೂ ಮೊದಲು ನೀವಿನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವರಿಬ್ರು ಕಾಂಬೋ ನೋಡೋದಕ್ಕೆ ತುಂಬ ಜನಕ್ಕೆ ಆಸೆ ಇತ್ತು. ಆದರೆ ಡಾಕ್ಟರ್ ರಾಜ್ಕುಮಾರ್ ಅವ್ರ ಧ್ವನಿ, ವಿಷ್ಣುವರ್ಧನ್ ಅವರ ಅಭಿನಯ ಇವೆರಡೂ ನಾವು ನೋಡ್ಬೋದು. ವಿಷ್ಣುವರ್ಧನ್ ಅವರ 3 ಸಿನಿಮಾಗಳಲ್ಲಿ ರಾಜ್ಕುಮಾರ್ ಅವರು ಹಾಡನ್ನು ಆಡಿದ್ರು. ಆ 3 ಸಿನಿಮಾಗಳಲ್ಲಿ ಮೊದಲನೇ ಸಿನಿಮಾ ಯಾವುದು ಅಂದರೆ ವಿಷ್ಣುವರ್ಧನ್ ಅವರು ಆ್ಯಕ್ಟ್ ಮಾಡಿರೋ ಮೂವಿ ಕರುಳಿನ ಕುಡಿ. ಈ ಮೂವಿಲಿ ಓ ಮಲ್ಲೆ ಹೂವೆ ಅಂತ ಒಂದು ಸಾಂಗ್ ಇದೆ. ಆ ಸಾಂಗುಗೆ ಡಾಕ್ಟರ್ ರಾಜ್ಕುಮಾರ್ ಅವರೇ ವಾಯ್ಸ್ ಕೊಟ್ಟಿರೋದು. ಇದಕ್ಕೆ ಮ್ಯೂಸಿಕ್ಕು ಹಂಸಲೇಖ ಅವ್ರು ಕೊಟ್ಟಿರೋದು ಮತ್ತು ಲಿರಿಕ್ಸು ಅವರೇ ಬರೆದಿರೋದು. ಆಗೆಲ್ಲ ಇದನ್ನು ಥಿಯೇಟರಲ್ಲಿ ಎಕ್ಸ್ಪೀರಿಯೆನ್ಸ್ ಮಾಡಿ ಖುಷಿ ಪಟ್ಟಿದ್ರು. ಆದರೆ ಈಗ ನಮಗೆ ಯೂಟ್ಯೂಬಲ್ಲಿ ಸಿಗುತ್ತೆ, ನೋಡ್ಬೋದು. ಮತ್ತೊಂದು ಸಿನಿಮಾ ಡಾಕ್ಟರ್ ರಾಜ್ಕುಮಾರ್ ಅವರು ವಿಷ್ಣುವರ್ಧನ್ ಅವ್ರಿಗೆ ವಾಯ್ಸ್ ಕೊಟ್ಟಿರೋ ಸಾಂಗು ಯಾವ ಮೂವಿ ಅಂದರೆ 1996 ರಿಲೀಸ್ ಆದ ಮೂವಿ ದಣಿ. ಈ ಮೂವಿಲಿ ನೀ ಕಂಡ ಆಲೋಕ ಅನ್ನೋ ಸಾಂಗುಗೆ ಡಾಕ್ಟರ್ ರಾಜ್ಕುಮಾರ್ ಅವರೇ ವಾಯ್ಸ್ ಕೊಟ್ಟಿರೋದು, ಅವರೇ ಆಡಿರೋದು. ಈ ಸಾಂಗುಗೆ ಮ್ಯೂಸಿಕ್ ಕೊಟ್ಟಿರೋದು ಸಾಧು ಕೋಕಿಲ ಅವರು, ವಿ ಮನೋಹರ್ ಅವರು ಲಿರಿಕ್ಸ್ ಬರೆದಿದ್ದಾರೆ. ಇನ್ನು 3ನೇ ಸಿನಿಮಾ ಯಾವುದು ಅಂದರೆ 1997 ರಿಲೀಸ್ ಆದ ಮೂವಿ ಎಲ್ಲರಂತಲ್ಲ ನನ್ನ ಗಂಡ. ಈ ಸಿನಿಮಾದಲ್ಲೂ ಡಾಕ್ಟರ್ ರಾಜ್ಕುಮಾರ್ ಅವರು ಹಾಡಿದ್ದಾರೆ. ಈ ಮೂವಿಲಿರೋ ಜನುಮವ ನೀಡಿರುವೆ ಅನ್ನೋ ಸಾಂಗು ಡಾಕ್ಟರ್ ರಾಜ್ಕುಮಾರ್ ಅವರೇ ಹಾಡಿರೋದು. ನೋಡಿ, ಕಂಟಿನ್ಯೂಸ್ ಆಗಿ ಬ್ಯಾಕ್ ಟು ಬ್ಯಾಕು ಡಾಕ್ಟರ್ ರಾಜ್ಕುಮಾರ್ ಅವರು ವಿಷ್ಣುವರ್ಧನ್ ಅವ್ರ ಮೂವಿಗೆ ಹಾಡಾಡಿದ್ದಾರೆ. ಈ ವಿಷಯ ತುಂಬ ಜನಕ್ಕೆ ಗೊತ್ತಿಲ್ಲ, ಆಗ ಕೆಲವ್ರು ಗೊತ್ತಿರುತ್ತೇನೋ. ಇದ್ರ ಬಗ್ಗೆ ಯಾರ್ಯಾರು ಗೊತ್ತು ಕಮೆಂಟಲ್ಲಿ ತಿಳಿಸಿ. ಇದ್ರ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ಕಮೆಂಟ್ ಮಾಡಿ ತಿಳಿಸಿ. ಮತ್ತು ಇದೇ ಥರ ಒಳ್ಳೊಳ್ಳೆ ಅಪ್ಡೇಟ್ಸ್ ಕೊಡ್ತೀನಿ. ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.